ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬಂದಿದೆ. ರಿಪೋರ್ಟ್ನಲ್ಲಿ ಪ್ರಮುಖವಾಗಿ ಉಲ್ಲೇಖವಾಗಿರುವಂತದ್ದು ಆತ ಮರ್ಮಾಂಗಕ್ಕೆ ಒದ್ದಿದ್ದರಿಂದಲೇ ಸತ್ತಿದ್ದಾನೆ ಅಂತ. ಹಾಗಾದ್ರೆ ದರ್ಶನ್ನೇ ದರ್ಶನ್ ಒದ್ದಿದ್ದರಿಂದಲೇ ಮೃತಪಟ್ಟನ ರೇಣುಕಾಸ್ವಾಮಿ. ಟಿವಿನಲ್ಲಿ ರೇಣುಕಾಸ್ವಾಮಿ ಹತ್ಯೆಯ ಎಕ್ಸ್ಕ್ಲೂಸಿವ್ ಸುದ್ದಿ. ನಟ ದರ್ಶನ್ಗೆ ಸಂಕಷ್ಟ ತಂದಿಡುತ್ತ ಆಪ್ತನ ಹೇಳಿಕೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದದ್ದೇ ದರ್ಶನ್. ಪೊಲೀಸರ ಮುಂದೆ A13 ಅಂದ್ರೆ 13ನೇ ಆರೋಪಿ ದೀಪಕ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾನೆ. ಅದರಿಂದಾಗಿ ಈ ಒಂದು ಪ್ರಕರಣದಲ್ಲಿ ದೀಪಕ್ನ ಹೇಳಿಕೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ತಂದಿಡುತ್ತಾ ಅನ್ನೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ನಟ ದರ್ಶನ್ಗೆ ಆಪ್ತನ ಹೇಳಿಕೆ ಹಾಗಾದ್ರೆ ಸಂಕಷ್ಟ ತಂದಿಡುತ್ತಾ, ಮರ್ಮಾಂಗಕ್ಕೆ ಒದ್ದದ್ದೇ ದರ್ಶನ್ ಅಂತ ಪೊಲೀಸರ ಮುಂದೆ A13 13ನೇ ಆರೋಪಿ ದೀಪಕ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾನೆ. ದರ್ಶನ್ ವಿರುದ್ಧ ಪ್ರತ್ಯಕ್ಷ ಸಾಕ್ಷಿಯಾದ್ನ ಹಾಗಾದ್ರೆ A13 ದೀಪಕ್, 13ನೇ ಆರೋಪಿ ದೀಪಕ್ ಪ್ರತ್ಯಕ್ಷ ಸಾಕ್ಷಿ ಆಗ್ತಾನ. ದೀಪಕ್ನ ಅಪ್ರೂವರ್ ಆಗಿ ಮಾಡಿಕೊಳ್ಳೋದಕ್ಕೆ ಖಾಕಿ ನಿರ್ಧಾರ ಮಾಡಿದೆ. ಸಿಆರ್ಪಿಸಿ 161ರ ಅಡಿಯಲ್ಲಿ A13 ದೀಪಕ್ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. 164ರ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಗೂ ಕೂಡ ಸಿದ್ಧತೆ ನಡೀತಾ ಇದೆ. ದರ್ಶನ್ ವಿರುದ್ಧ ಪ್ರಮುಖ ಸಾಕ್ಷಿಯಾಗಿ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ದೀಪಕ್ನನ್ನ ಸಾಕ್ಷಿಯನ್ನಾಗಿ ಈ ಪ್ರಕರಣದಲ್ಲಿ ದೀಪಕ್ನನ್ನ ಅಪ್ರೂವರ್ ಆಗಿ ಮಾಡಿಕೊಳ್ಳೋದಕ್ಕೆ ಖಾಕಿ ನಿರ್ಧಾರ ಮಾಡಿಕೊಂಡಿದೆ. ಯಾಕಂದ್ರೆ ಈಗಾಗಲೇ ಆತ ಪೊಲೀಸರ ಮುಂದೆ ಹೇಳಿದ್ದಾನಂತೆ, ಮರ್ಮಾಂಗಕ್ಕೆ ಒದ್ದದ್ದು ದರ್ಶನ್ನೇ ಅಂತ ಆತ ಹೇಳಿದ್ದಾನಂತೆ. ಅದರಿಂದಾಗಿ ದೀಪಕ್ನನ್ನೇ, ಪ್ರಕರಣದ 13ನೇ ಆರೋಪಿ ಆಗಿರುವಂತಹ ದೀಪಕ್ ಏನಿದ್ದಾನೆ ಆತನನ್ನ ಅಪ್ರೂವರ್ ಆಗಿ ಮಾಡಿಕೊಳ್ಳೋದಕ್ಕೆ ಖಾಕಿ ನಿರ್ಧಾರ ಮಾಡಿದೆ. ಈಗಾಗಲೇ ಸಿಆರ್ಪಿಸಿ 161ರ ಅಡಿಯಲ್ಲಿ A13 13ನೇ ಆರೋಪಿ ದೀಪಕ್ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ 164ರ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ದರ್ಶನ್ ವಿರುದ್ಧ ಪ್ರಮುಖ ಸಾಕ್ಷಿಯಾಗಿ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅಂದ್ರೆ ಐ ವಿಟ್ನೆಸ್, ಪ್ರತ್ಯಕ್ಷದರ್ಶಿ ದೀಪಕ್ನನ್ನ ಮಾಡೋದಕ್ಕೆ ಈಗಾಗಲೇ ಖಾಕಿ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ.